ಗುರುಭ್ಯೋ ನಮಃ. ರಾಮನವಮಿ ಬರ್ತಾ ಇದೆ. ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಒಂದು ಖುಷಿ ಏನಪ್ಪಾ ಅಂತಂದ್ರೆ, ರಾಮ ಮಂದಿರವನ್ನ ಹೋರಾಟದ ಮುಖಾಂತರ ತನ್ನ ಜನ್ಮ ಸ್ಥಳದಲ್ಲಿ ಜನ್ಮ ಭೂಮಿಯಲ್ಲೇ ರಾಮ ಮಂದಿರ ಆಗಿರುವಂಥದ್ದು ನಮ್ಮೆಲ್ಲರ ಇಡೀ ರಾಷ್ಟ್ರಕ್ಕೆ ಖುಷಿಯನ್ನು ತಂದುಕೊಡೋದು, ಆನಂದವನ್ನು ತಂದುಕೊಡೋದು. ಎಲ್ಲ ರಾಮನವಮಿಯನ್ನ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ. ಆದರೆ ಈ ರಾಮನವಮಿಯಲ್ಲಿ ರಾಮನ ಪುಣ್ಯ ಸ್ಥಳದಲ್ಲೇ, ರಾಮನ ಜನ್ಮ ಸ್ಥಳದಲ್ಲೇ ರಾಮನನ್ನ ಸ್ಥಾಪನೆಗೊಂಡಿರುವಂಥದ್ದು ಈ ರಾಮನವಮಿಯನ್ನ ಎಂದೂ ಮರೀಲಿಕ್ಕಾಗಲ್ಲ. ಪ್ರತಿಯೊಬ್ಬರೂ ಸಂತೋಷ ಪಡುವಂತ ಒಂದು ದಿನ ಇದು ಅಂತ ನಾನು ಭಾವಿಸ್ಕೊಳ್ತೀನಿ. ತಮ್ಮೆಲ್ಲರಿಗೂ ರಾಮಾಯಣ ಅಂತ ಅಂದ್ರೆ ರಾಮನ ಎಲ್ಲ ಕಷ್ಟಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಒಂದು ವಿಶೇಷ ಏನಂತ ಅಂದ್ರೆ, ಕಾಡಿಗೆ ಹೋಗ್ಬೇಕಾದ್ರೆ ಲಕ್ಷ್ಮಣನು ಹೋಗ್ತಾನೆ, ಆದ್ರೆ ನಾನು ಬರ್ತೀನಿ ಅಂತೇಳಿ, ಸೀತಾಮಾತೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಬಹುಶಃ ಏನಂತ ಅಂದ್ರೆ ಸೋದರರು ಹೆಂಗಿರ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಭರತ ನೀನ್ ರಾಜಭಾರ ಮಾಡು ಅಂತ ಅಂದ್ರೆ ನಾನು ಮಾಡಕ್ಕಾಗಲ್ಲ, ತನ್ನ ರಾಮನ್ ಪಾದ ತಂದು ರಾಜಭಾರ ಮಾಡ್ತಾನೆ. ಆಮೇಲೆ ತನ್ನ ತಂದೆಯ ಮಾತನ್ನು ಮೀರಬಾರ್ದು ಅಂತ ತನ್ನ ತಂದೆ ಮಾತು ಕೇಳ್ತಾನೆ. ತನ್ನ ಹೆಂಡತಿಯ ರಾವಣ ಕತ್ಕೊಂಡು ಹೋದಾಗ ಯುದ್ಧ ಮಾಡಿ ತನ್ನ ಕರ್ಕೊಂಡ್ ಬರ್ತಾನೆ. ಇವೆಲ್ಲ ನೋಡ್ತಿದ್ರೆ ಬದುಕು ಏನು ಅಂತ ತಿಳಿಸೋದೇ ರಾಮಾಯಣ. ಈ ಬದುಕಿನ ಸಾರವನ್ನ ತಿಳಿತಾ ನಾವು ಒಳ್ಳೆದನ್ನ ತಿಳಿತಾ, ಒಳ್ಳೆದನ್ನ ಮಾಡ್ತಾ, ಒಳ್ಳೆದನ್ನ ಕಲಿತಾ, ಒಳ್ಳೆದನ್ನ ನೆನೆಸ್ಕೊಳ್ತಾ ರಾಮನವಮಿಯನ್ನು ಆಚರಿಸೋಣ. ಎಲ್ಲರೂ ಆಚರಿಸಿ ಶುಭ ಆಗಲಿ ಅಂತೇಳಿ, ನಾಡಿಗೆ ಮತ್ತು ಸಮೃದ್ಧಿ, ಬೆಳೆ ಮತ್ತು ಮಳೆ ಬರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೋರ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಶುಭ ಆಗಲಿ ಅಂತೇಳಿ ಅರಸಿ ನನ್ನ ಮಾತುಗಳನ್ನು ಕೊಡ್ತೇನೆ. ಶುಭ.